ನಾ ಚಿನ್ನ ಬೇಕು ನಂದಿನಿದು ತುಪ್ಪ ತಿಂದು ತಿಂದು ಬಟ್ಟೆ ಆಗ್ಬಿಟ್ಟು ಜುಟ್ಟಳ್ಳ ಬೇರೆದು ಯಾವ್ದು ಸರಿ ಇರುವಂತೆ. ಓ ಆಯ್ತು, ಸಮಾಧಾನ ಮಾಡ್ಕೊಳ್ಳಿ. ಆಮೇಲೆ ಉದ್ರ ಕಟ್ಟು ಮಿಸಕ್ಕಂಡು ಬಿಟ್ಟಿರ. ಅಂದ್ರೆ ಓ ಏನಿಲ್ಲ, ನಾವ್ ಎಲ್ಗೋ ಹೋಯ್ತಾ ಇದ್ದೀರಾ ಅಂತ ಕೇಳ್ದು. ಏನ್ರ ಸೋದಿ ಮುಂಡೆ ಬೈತಾ ಇದೀಯಾ? ಕಿವ್ನ ನಮಗೆ ಕೇಳಿಸಲ್ಲ ಅನ್ನೋ ಕಾಣ್ತ. ಸ್ವಾಮಿ ನಾನ್ ಕೇಳಲ್ಲ, ನೀವೇ ಕೇಳ್ಕೊಬಿಡಿ. ಸ್ವಾಮಿ ನಮ್ಮ ಹಾಗಮ್ಮನ ಎಲ್ಗೆ ಅಂದ ಊಟ ಮಾಡಿದ್ರ ಅಂದ. ಊಟ ಊಟ ತಿನ್ಬಿಟ್ಟು ಹಾಕಲ್ಲಪ್ಪ. ತಿನ್ಲಿಲ್ವಾ? ತಿಂದೇವೆ. ತಿಂದ್ರ ತಿಂದ್ರ ಎಷ್ಟ್ ತಿಂದ್ರ? ಅಯ್ಯೋ ನಿಧಾನ ನಿಧಾನ. ಅಯ್ಯೋ ಮಡಿಗಂಟ ಸ್ವಾಮಿ ಬಂದಂತ ಶಾಸ್ತ್ರಿಗಳನ್ನ ಕೆಳಗೆ ಹಾಕೊಂಡ್ಬಿಡ್ತಾರೆ ಬ್ಯಾಡಿ ಸುಮ್ಮನೆ ಅಂದಾಗೆ. ತಾವು ಎಲ್ಲಿಗೆ ಹೋಗ್ಬೇಕು ಅಂತ ಇವಾಗ ನಮ್ಮ ಮಾದೇವಣ್ಣ ಹಸು ಬೆಳೆ ಮಾಡ್ಸೇ ಇರ್ಲಿಲ್ಲ ಅಂದೆ. ಕಿವುಡ ನಾನು ಇನ್ನೇನು ಹೇಳಕ್ಕಾಗಲ್ಲ. ಇವಾಗ ಎಲ್ಲಿಗೆ ಹೋಗ್ತಾ ಇರೋದು ಅಂತ ಹೇಳ್ಬಿಡಿ. ಹಪ್ಳನ ಹಪ್ಳ ಬೆಳಿಗ್ಗೆ ಹಾಕ್ಬಿಟ್ಟು ಪಳ ಪಳ ತಿನ್ಬಿಟ್ಟ ಹಪ್ಳ. ಯಾಕೆ ಹೇಳ್ತೀಯ? ಏನ್ ಬರ ಹಪ್ಳ ಹೇಳಿ ಸ್ವಾಮಿ. ಯಾವ ಕಡೆ ಹೊಂಟಿದ್ದೀರಾ ಅಂದು. ಅಯ್ಯೋ ಸೋದ್ರ ಮುಂಡೆದ ಹೆಣ್ತೀರಿ ಎಷ್ಟು ಜನ ಅಂತ ಕೇಳ್ತಾ ಇದ್ದೀಯಾ? ಒಟ್ನಲ್ಲಿ ಬರೀ 3 ಜನ. 3 ಜನ ಎಲ್ಲೆಲ್ಲವ್ರೆ? ಯಾಕೆ ಹೇಳ್ತೀರ ಅದ್ರ ಕಥೆಯ? ನಮ್ ತಬ್ಲ ಮಾಸ್ಟ್ರು ಕೈ ಆಡ್ತಾನೆ ಅಂತ ಹೇಳ್ಬಿಟ್ಟು ಹಪ್ಳ ಕೈ ಇನ್ನು ಎರಡನೇರು ಪಿಪ್ಪಿ. ಅವರು ಕೈ ಆಡ್ತಾರೆ. ಇನ್ನು ಮೂರನೇರು ಯಾಕೆ ಹೇಳ್ತೀರಾ? ನಮ್ ಶಿವಸೈತ್ರ ದಾಸರು ಬಂದಿದ್ರು, ಕರ್ಗಿಕೊಂಡು ಹೋಗ್ಬಿಡೋದು ಅಂತ ಹೇಳ್ಬಿಟ್ಟು 10 ರೂಪಾಯಿ ಕೊಟ್ಟು ನಾನೇ ಊರು ಕಸ್ಬಿಟ್ಟು. ಆಯ್ತು, ಒಳ್ಳೆ ಕೆಲಸ ಮಾಡಿದ್ರೆ 3 ಜನ ಹೊಂಟಾದ್ರು. ನೀವು ಒಬ್ರೇ ಇದ್ದೀರಲ್ಲ ನಮ್ ಜೊತೆ ಇರೋದು ಆರಾಮಾಗಿ. ಆಯ್ತು, ಇವಾಗ ಎಲ್ಲಿಗೆ ಹೋಗೋದು ಅಂತ ಮಕ್ಕಳು 12 ಜನ 6 ಮಾಡ್ಕೊಂಡಿರೋವು. 3 ಜನ ಎಂಡ್ರನ್ನ ಯಾರ್ಯಾರ ಕರ್ಕೊಂಡ್ರೆ ಮಕ್ಳು ಬೇರೆ ಆಗ್ಬಿಟ್ಟಪ್ಪ. 6 ಮಾಡ್ಕೊಂಡು ಮಕ್ಳ ಮನೆ ಹಾಳು ಬಿದ್ದೋಯ್ತು, ನಮಗ್ ಬೇಡ. ಈಗ ತಾವ್ ಎಲ್ಲಿಗೆ ಹೋಗ್ಬೇಕು ಅಂತ ಇವಾಗ ನೋಡಿ. ಈಗ ಅಮ್ಮ ಬತ್ತೀರಿ ಬಿಡೆ ಒಂದ್ ತಲೆ ಬಂತು ಬಂತು ಶಕ್ತಿ ಬಂತು 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 ಕೆಳಗಡೆಯಿಂದ ಕಿತ್ತಾಕ್ತಾ ಇದ್ದೀರೋ ಹಿಂಗನ್ಬಿಟ್ರೆ. ಬಂತು ಬಂತು ನಿಧಾನ ನಿಧಾನ. ಅಲ್ಲ ನೀವ್ ಹಂಗೆ ಕೀಳಕ್ ಹೋದ್ರೆ ಒಳಗಡೆ ಕಿತ್ಕೊಂಡ್ಬಂದ್ಬಿಟ್ರೆ ಏನ್ ಮಾಡ್ತೀರಾ? ನಿಧಾನ ಸಮೇ ನಿಧಾನ ಸಮೇ. ಕೀಳಕ್ ಹೋಗ್ಬಿಡ್ರಿ, ಹಂಗೆ ಸೈಡಿಗೆ ಬಿಟ್ಕೊಳ್ಳಿ. ಕೇಳ್ಬೇಡ್ರಿ ಅದನ್ನ ಇವಾಗ. ಅಲ್ಲಾಡ್ತದೆ. ಅಲ್ಲಾಡ್ರು ಸೈಡ್ ಮಾಡಿಕೊಳ್ಳಿ. ದಾರ ಕಟ್ರಿ. ಬಹು ಕಷ್ಟ ಪಟ್ಬಿಟ್ರೆ ಕಡೆ ಇದನ್ನ ಕೇಳಕ್ಕೆ ಸಾಹಸ ಸಾಹಸ ಮಾಡ್ಬಿಟ್ರು ಸಾಹಸ ಮಾಡ್ಬಿಟ್ರು. ಏನ್ ಹಿಂಗೆ ಬಿಟ್ರೆ ಬೆಳಿಗ್ಗೆ ಮಾಡ್ತಾರೆ. ಪಾಪ ಅದು ಚಿಕ್ಕ ಹುಡುಗ ಆಮೇಲೆ ಪಿಸಕ್ ಆ ಬಯಲ್ ಸುರಿತಾ ಇರೋದ್ ನೋಡ್ರೆ ನಾವ್ ಯಾರ ಮಾಡ್ಬೇಕು. ಅವ್ರ ಗಂಗೇರಿ ಮೋರಿ ಸ್ನಾನ ಮಾಡ್ಕೊಂಡವ್ರೆ ತಿರ್ಗಾ ಮಲ್ಗೆ ಮಾಡ್ಬಿಟ್ರಲ್ರಿ ಅವ್ರಿಗೆ.
ನಾನು ಆ ಮಾರಲ್ಲ, ಕಳ್ಳ ನೀನ್ ಕೆಳಗಿಂದ ಕೀಳ್ಬೇಕಾದ್ರೆ ಆ ಮಾರು ಆ ಮಾರು ಯಾರಿಗಾರು ಬೇರೆ ಕೊಟ್ಬಿಡು. ಏನು ಮುಲ್ಕಿ ಕೆಳಗಿಂದ ಕೀಳುವಕ್ಕೆ ಗೊತ್ತಾಯ್ತಾ? ಏನಿಲ್ಲೇ ಬಹಳ ವೇಳೆ ಆಯ್ತು, ಇಬ್ಬರು ಇದ್ರೆ ಹೇಳಿ ಆಯ್ತು. ರಾಜ ಮನೇಲಿ ಭೋಜನ ಎಲ್ಲ ಹೊರಗೋಗುತ್ತೆ. ಬಾ 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 ಹೋಗೋಣ. ಬ್ರಾಹ್ಮಣರಂತೆ ಬ್ರಾಹ್ಮಣರ ಎಷ್ಟು ಗಲೀಜು. ಮತ್ತೆ ನಡಿ ಹೋಗೋಣ. ಬರ್ರಿ ಬರ್ರಿ ಬರ್ರಿ. ಈಗ ಹೋಗೋಣ ಅಂದಾಗೆ ಅಂದಾಗೆ ಪಂಚಾಂಗ ಯಾವ ತಂದಿದ್ದೀರಾ ನೀವು? ಇವಾಗ ಬಂತು ನೋಡಿ ನಮ್ಮ ದಾರಿಗೆ. ಪಂಚಾಂಗ ನೋಡಿ ನಂದು ಒಂದೇ ಒಂದು ಒಂಟಿ ಕೊಟ್ಟರು. ಒಂಟಿ ಕೊಪ್ಪ. ಒಳ್ಳೆ ಒಳ್ಳೆ ಪಂಚಾಂಗ ಬಿಡಿ. ಒಳ್ಳೆ ಪಂಚಾಂಗ ನಿಮ್ದು. ನಮ್ದು ಒಳ್ಳೇದಾಗುತ್ತೋ ರೀ. ನಿಮ್ದು ಸ್ವಾಮಿ ಎಪ್ಪೂರ ಹತ್ರ ತಪ್ಪೂರು. ನಿಮ್ದು ಅದು ಸ್ವಾಮಿ ನಮ್ದು. ಒಟ್ನಲ್ಲಿ ಒಳ್ಳೆ ಪಂಚಾಂಗ ನಿಮ್ದು. ಎಲ್ಲಾರು ಒಳ್ಳೆ ಪಂಚಾಂಗ ತಂದಿದ್ದೀರಾ. ಸ್ವಾಮಿ ನಿಮ್ದು ಅವ್ರದ್ದು ಒಂಟಿ ಕೊಪ್ಪಲ್ ಅಂತೆ, ನಮ್ದೇ ಅದು ಒಂಟಿ ಕೊಪ್ಪಲ್ ಪಕ್ಕ ಜಂಟಿ ಕೊಪ್ಪಲ್. ಜಂಟಿ ಕೊಪ್ಪಲ್. ಆಯ್ತಾ? ಸರಿ ಆಯ್ತು ಅಂದಾಗ ಒಳ್ಳೆ ಅದಿರ್ಲಿ. ನಾವು ಮಹಾರಾಜರ ಮನೆಗೆ ಹೋಗಿ ಇದೆಲ್ಲ ಆದ್ಮೇಲೆ ಏನಾದ್ರೂ ವಿಶೇಷ ನೋಡಿ ಮಾಡ್ಬಿಟ್ಟಿದ್ದೆ. ಈಗ ನಿಮ್ದೌದು ನಮ್ದು ಬೆಟ್ಟಾಪುರದ ಗಟ್ಟಿ ನೆಸೆ, ಗಟ್ಟಿಗೆ ಇರೋದು. ನಮ್ದು ಮಂಡ್ಯ ಅದು ಉಂಡೇನೆಸೆ. ನೋಡ್ರಿ ಇವ್ರು ಉಂಡೆ ಅದು ಅಂತೆ. ಮುಂಡೆ ಮುಂಡೇನೆಸೆ. ನಿಮ್ದು ನಮ್ದು ಹಾಕ್ನುದು ನೈಸ್ನೆಸ್. ಹಾಸನದಿಂದ ಬಂದಂತೆ. ಚೀಕವ್ವ ನಮ್ಮತ್ರ ಯಾವ್ದು ಇಲ್ಲ ಇವ್ರದ್ದು ಇದರಿಂದ ಬಂದಿರ್ಬೇಕು, ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನದಿಂದ. ಇವ್ರು ಇವ್ರದ್ದು ಅಲ್ಲಿಂದಾನೆ ಬಂದಿರೋದು. ಅಂದಾಗಿ ಇವ್ರದ್ದು ಇರ್ಲಿ ಸೈಡ್ ಮಡಿಕೊಂಡು ಆಮೇಲೆ ಹಾಕೊಳ್ಳೋಣ ಅಂದಾಗೆ. ನಿಮ್ದು ಹೇಳಿಲ್ಲ ಯಪ್ಪ ಇರ್ದ್ರ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ ಅಂದಂಗೆ ತಮ್ಮದು ಯಾವ್ದು? ನಮ್ದು ಐತೆ. ಕೊಡ್ಲಾ? ಅವಲೇ ಕೆಳಕ್ಕಿತ್ತಲ್ಲ ಅಂತ ಹೇಳ್ತೀವಿ ಅದನ್ನು. ಕೊಡ್ಲೇನು ಈಗ? ಕೊಡಿ. ಮುಂದೆ ಘಾಟು ಅಂತ ಮುಂದೆ ಘಾಟು. ಅವಲೇ ಹಿಂದೆ ಇಟ್ಕೊಂಡಿದ್ದೀನಿ. ನೀನ್ ಅವಲೇ ಕಿತ್ತಾಗ ಗೊತ್ತಾಯ್ತು.